ನಮಸ್ತೆ, ನಾನು ನಿಮ್ಮ ಹರೀಶು. ವಿಕಾಸ ದರ್ಪಣಕ್ಕೆ ಸ್ವಾಗತ. ಇವತ್ತು ನನ್ನ ಮನಸ್ಸಿನಲ್ಲಿರುವಂಥದ್ದನ್ನ ಓಪನಾಗಿ ಮಾತಾಡ್ತೀನಿ ನಾನು. ಯಾಕೆ ಅಂದರೆ ನನ್ನ ಕನ್ಸಲ್ಟೇಷನ್ಗೆ ಅಂತ ಸುಮಾರು ಜನ ಎಂಟೈರ್ ಕರ್ನಾಟಕದಿಂದ ಬೇರೆ ಬೇರೆ ಜಾಗದಿಂದ ಬರ್ತಾಯಿದ್ದಾರೆ. ಬಂದಾಗ ಎಲ್ಲರದ್ದು ಹಿಂದೆ ಮುಂದೆ ಏನೇ ಕೇಳಿದ್ರು ವಿಷಯ ಒಂದೇ, ಪ್ರಶ್ನೆ ಇಷ್ಟೇ ಸಿಂಪಲ್ಲು. ನಾನು ಯಾವಾಗ ಸೆಟ್ಲಾಗೋದು, ಜೀವನದಲ್ಲಿ ನಾನು ಹೆಂಗೆ ಯಶಸ್ವಿಯಾಗಿರೋದು, ಯಾಕೆ ನನಗೆ ಈ ಕಷ್ಟಗಳು, ನನಗೆ ಏನಕ್ಕೆ ಬರ್ತಾಯಿದೆ ಈ ಕಷ್ಟಗಳು ಅನ್ನೋದ್ರ ಬಗ್ಗೆನೇ ಚಿಂತೆ. ಕಾಮನಾಗಿ ನಮ್ಮ ಲೈಫ್ ನೋಡ್ಕೊಂಬರೋಣ. ನಮ್ಮ ಭಾರತೀಯರಿಗೆ ಮೊದಲಿಂದ ನಮ್ಮ ಮೈಂಡಲ್ಲಿ ಏನಿದೆ ಅನ್ನೋದು, ಹುಟ್ತೀವಿ, ಹುಟ್ಟಾಗಿದ್ದ ಕೂಡಲೇ ಎಜುಕೇಷನ್ ವೆರಿ ವೆರಿ ಇಂಪಾರ್ಟೆಂಟ್, ಓದಲೇಬೇಕು ಅಂತ ನಮ್ಮ ತಂದೆ ತಾಯಿ ಆ ಸುತ್ತಮುತ್ತಲು ಜನ ಹೇಳ್ತಾರೆ. ಆಯಿತು ಅಂದ್ಬಿಟ್ಟು ನಾವು ಓದ್ತೀವಿ. ಎಷ್ಟು LKG ಟೆಂತ್ ಆಮೇಲೆ PUC ಆಮೇಲೆ ಡಿಗ್ರಿ. ಏನಕ್ಕೆ ಓದ್ತಾ ಇದ್ದೀವಿ ನಮ್ಗೆ ಗೊತ್ತಿಲ್ಲ. ಇವತ್ತು ನಾನು ನೀವು ಜಾಗ್ರಫಿ ಓದಿದ್ವಿ, ಜಾಮಿಟ್ರಿ ಓದಿದ್ವಿ, ಹಿಸ್ಟ್ರಿ ಓದಿದ್ವಿ, ಎಲ್ಲ ಅಪ್ಲೈ ಮಾಡ್ತಾಯಿದ್ವಿ ನಾವು. ಅದಕ್ಕೆ ನಾವು ಇಷ್ಟು ವರ್ಷ ನಾವು ಸ್ಪೆಂಡ್ ಮಾಡಿದ್ವಿ. ಸೊ ಈ ಎಜುಕೇಷನ್ ನಾಲೆಜ್ನ ನಾವು ಗೇನ್ ಮಾಡಿದ್ವಿ. ಇದಾದಮೇಲೆ ಏನಾಗುತ್ತೆ, ಎಜುಕೇಷನ್ ಆಗಿದ್ಕೊಳ್ಳೋ ಬರೀ ಡಿಗ್ರಿ ಸಾಲಲ್ಲ, ಮಾಸ್ಟರ್ ಡಿಗ್ರಿ ಮಾಡಬೇಕು, ಇನ್ನೇನಾರು ಹೈಯರ್ ಎಜುಕೇಷನ್ ನಾವು ಮಾಡಬೇಕು ಅಂದ್ಬಿಟ್ಟು ಮತ್ತೆ ಅದಕ್ಕೆ ಇನ್ನೊಂದು 2 ವರ್ಷನೋ 3 ವರ್ಷನೋ ಸ್ಪೆಂಡ್ ಮಾಡ್ತೀವಿ. ಆಮೇಲೆ ಗೊತ್ತಾಗುತ್ತೆ ಸ್ಕಿಲ್ ಇರಬೇಕು, ಏನಾರು ಒಂದು ಡಿಫ್ರೆಂಟಾಗಿ ನಾವು ಏನಾದ್ರು ಸ್ಕಿಲ್ ಇರಬೇಕು ಅಂತ. ಕೊನೆಗೆ ಆ ಸ್ಕಿಲ್ ಕಲಿತೀವಿ. ಸ್ಕಿಲ್ ಕಲಿಯೋದು ಏನು, ಕಂಪ್ಯೂಟರ್ಸ್ ಇರ್ಬೋದು ಅಥವಾ ಇವತ್ತಿನ AI ಇರ್ಬೋದು. ಅದು ನಾವೂ ಒಬ್ಬ ಮಾಸ್ಟರ್ ಡಿಗ್ರಿ ಮಾಡಿದವನು ಕಲಿತಿರ್ತಾನೆ, ಪಕ್ಕದಲ್ಲಿ ಒಬ್ಬ SSLC ಅಥವಾ SSLC ಓದೇ ಇರೋನು ಮಾಡ್ತಿರ್ತಾನೆ. ಕೊನೆಗೆ ಅದ್ರ ಬೇಸ್ಡ್ ಆನ್ ದಟ್ ಒಂದು ಜಾಬ್ ಸಿಗುತ್ತೆ. ಜಾಬ್ಗೆ ಹೋಗ್ತೀವಿ. ಜಾಬ್ಗೆ ಹೋಗುವಾಗ ನಮ್ಮ ಮೈಂಡಲ್ಲಿ ಏನಿಲ್ಲ, ಜಾಬ್ ಸೆಕ್ಯೂರ್ಡ್ ಆಗಿರಬೇಕು, ಸೆಕ್ಯೂರಿಟಿ ಇಂಪಾರ್ಟೆಂಟು ಅಂತ ನಮ್ಮ ತಂದೆ ತಾಯಿ ಇರ್ಬೋದು, ಸುತ್ತಮುತ್ತ ವಾತಾವರಣ ಇರ್ಬೋದು. ಸೆಕ್ಯೂರಿಟಿ ಬೇಸ್ಡ್ ಜಾಬ್ಗೆ ಅಂತ ಹೋಗ್ತೀವಿ. ಫಸ್ಟ್ ಪ್ರಯಾರಿಟಿ ಗೌರ್ಮೆಂಟ್ ಜಾಬು. ಆ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಅದು ಸಿಕ್ಕಿಲ್ಲ ಅಂದರೆ ಒಂದು ಒಳ್ಳೆ ಮಲ್ಟಿನ್ಯಾಷನಲ್ ಕಂಪನಿ. ಈ ಥರ ಸೆಕ್ಯೂರ್ಡ್ ಇರುವಂಥ ಒಂದು ಸ್ಥಳಕ್ಕೆ ಹೋಗಬೇಕು ಅಂದ್ಬಿಟ್ಟು ಕಷ್ಟಪಟ್ಟು ಜಾಬ್ ಹೋಗ್ತೀವಿ. ಯಾಕೇಳಿ ಸೆಕ್ಯೂರಿಟಿ ಬೇಕು, ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಮ್ಮ ಕಾನ್ಫಿಡೆನ್ಸು ಲೀಡರ್ಶಿಪ್ಪು ಹೇಳ್ಕೊಂಡೇ ಕೊಟ್ಟಿಲ್ಲ. ಸೊ ಕೊನೆಗೆ ಏನಾಯಿತು, ಸೆಕ್ಯೂರ್ ಜಾಬು ಅಂತ ಹೋಗ್ತೀವಿ, ಯಾವುದೋ ಒಂದು ಜಾಬಲ್ಲಿ ಸಿಗಾಕೊಳ್ತೀವಿ. ಅಲ್ಲಿ ಹೋಗ್ಮೇಲೆ ಗೊತ್ತಾಗುತ್ತೆ ಕುದುರೆನೂ ಒಂದೇ ಕತ್ತೆನೂ ಒಂದೇನೆ ಅಂತ. ನಾವು ಮುಂದೆ ಬರಬೇಕು ಅಂದರೆ ಅಲ್ಲಿ ನಾವು ಹೋದ್ರೂ ಕಷ್ಟ, ಬರದೇ ಇದ್ರೂ ಕಷ್ಟ. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಒಬ್ರು ನೋಡಿದ್ರೆ ಇನ್ನೊಬ್ಬಗಾಗಲ್ಲ. ಈ ಜಲಸಿ ಹೊಟ್ಟೆ ಕಿಚ್ಚಿಂದ ಏನು ಗೊತ್ತಾ, ಈ ಒಂದು ಸಂಘರ್ಷದಲ್ಲೇ ನಾವು ಟೈಮೇ ಹೋಗ್ಬಿಡ್ತೀವಿ. ನಾವು ಯಾರು ಅನ್ನೋದೇ ಹೋಗ್ಬಿಡ್ತೀವಿ. ನಾವು ಮೆಜಾರಿಟಿ ಆಫ್ ದಿ ಟೈಮು ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ತಿರೋರು ಬೇರೆಯವ್ರಾಗಿರ್ತಾರೆ. ಏನಕ್ಕೆ ಅಂದರೆ ನಾವು ಪ್ರೋಗ್ರೆಸ್ ಎಲ್ಲ ಆಗ್ಬಿಡ್ತೀವೋ ಅಂತ. ಇದು ಪಾಲಿಟಿಕ್ಸು, ಇದು ಎಲ್ಲದ ಕಡೆನೂ ಇರುತ್ತದು, ನಿಮ್ಗೆ ಅದು ಅನುಭವ ಆಗ್ತಾ ಇರುತ್ತದು. ಸೊ ನೆಕ್ಸ್ಟು ಜಾಬ್ ಆಯ್ತಪ್ಪ, ಮದುವೆ ಆಗಲೇಬೇಕು. ಇದೊಂಥರ ಮ್ಯಾಂಡೇಟ್ ನಮ್ಮ ಸೊಸೈಟಿಲಿ. ಸೊ ಮದುವೆ ಆಗಬೇಕು. ಸೊ ಅಲ್ಲಿ ಮಾರ್ಕೆಟಿಂಗ್ ಶುರು ಆಗುತ್ತೆ. ಏನು ಮಾರ್ಕೆಟಿಂಗು, ನಾವು ಹುಡುಗ ಆದವನು ಹುಡುಗಿ ಮುಂದೆ ಮಾರ್ಕೆಟಿಂಗ್ ಮಾಡಬೇಕು, ಹುಡುಗಿ ಇದ್ದವನು ಹುಡುಗನ ಜೊತೆ ಮಾರ್ಕೆಟಿಂಗ್ ಮಾಡಬೇಕು. ನಾನು ಬೆಸ್ಟು, ನನ್ನ ಮದುವೆ ಅದನ್ನ ಲೈಫ್ ಸೇಫ್ ಆ್ಯಂಡ್ ಸೆಕ್ಯೂರ್ಡು ಅಂತ. ನೋಡ್ರಿ, ನಮಗೆ ಸೆಕ್ಯೂರಿಟಿ ಇಲ್ಲ. ನಾವಿಲ್ಲಿ ಬರೀ ಪಿಚ್ಚಿಂಗ್ ಕೊಡ್ತೀವಿ. ನಾನು ಇಂಥ ಕಡೆ ವರ್ಕ್ ಮಾಡ್ತಾಯಿದ್ದೀನಿ, ನಾನು ಇಷ್ಟು ಓದಿದ್ದೀನಿ, ನನ್ನ ಸ್ವಂತ ಮನೆ ಇದೆ, ಇವೆಲ್ಲ. ಸರ್ ನಿಮ್ಮನ್ನು ನೋಡಿ ಮದುವೆ ಯಾರೋ ಆಗ್ತಿಲ್ಲ, ನಿಮ್ಮ ಬ್ಯಾಕ್ಗ್ರೌಂಡ್ ನೋಡಿ ಮದುವೆ ಆಗ್ತಿರೋದು. ಮೈಂಡಲ್ಲಿ ಇಟ್ಕೊಳ್ಳಿ, ಇಲ್ಲಿ ಲವ್ವು ಇಲ್ಲ, ಏನೂ ಇಲ್ಲ. ಇಲ್ಲಿ ಕೊನೆಗೆ ಮದುವೆ ಆಗುತ್ತಪ್ಪ. ಮದುವೆ ಆಗಿದ್ದವರು ಯಾರನ್ನ ಅನ್ನೋದು ನಿಮ್ಗೆ ಗೊತ್ತಿದೆ, ನಿಮ್ಮನ್ನೆಲ್ಲ ನಿಮ್ಮ ಬ್ಯಾಕ್ಗ್ರೌಂಡ್ ನೋಡಿ ಮದುವೆ ಆದರು. ಲವ್ ಎಲ್ಲಿಂದ ಬರುತ್ತೆ? ಓಕೆ, ಲವ್ ಕಂಟಿನ್ಯೂ ಆಗುತ್ತೆ, ಮಾಯೆ ಕಂಟಿನ್ಯೂ ಆಗುತ್ತೆ. ಮದುವೆ ಆಗಿದ್ದ ಕೂಡಲೇ 1 ವರ್ಷ ಆಯ್ತು, 2 ವರ್ಷದ ಮಕ್ಕಳಾಗಿಲ್ವಾ? ಸಮಾಜಕ್ಕೆ ಹೇಳುತ್ತೆ ಮಕ್ಕಳಾಗಿಲ್ವಾ ಅಂತ. ಇವತ್ತು ಅದು ಚಾಲೆಂಜಿಂಗ್ ಆಗ್ತಿದೆ ಸುಮಾರು ಕಡೆ. ಸೊ ಕೊನೆಗೆ ಏನಾಯಿತು, ಮಕ್ಳಿಗೂ ಆಗಬೇಕು ಅಂತ ಮಕ್ಳ ಕಡೆ ಫೋಕಸ್ ಮಾಡ್ತೀವಿ. ಮಕ್ಕಳಾಗುತ್ತೆ. ಮಕ್ಕಳಾಗಿದ್ದ ಕೂಡಲೇ ಹೆಂಗೆ ನಮ್ಮ ಜೀವನ ಹಾಳು ಮಾಡೋದು, ಅದೇ ಟೈಪ್ ನಮ್ಮ ಮಕ್ಕಳ ಜೀವನ ಹಾಳು ಮಾಡ್ತೀವಿ. ಹೆಂಗೆ ಹಾಳು ಮಾಡ್ತೀವಿ ಹೇಳಿ? ಎಜುಕೇಷನ್ನು ಒಳ್ಳೆ ಸ್ಕೂಲ್ ಸೇರಿಸ್ಬೇಕು. ನಾನು ಓದಿರೋ ಸ್ಕೂಲ್ಗಿಂತ ಒಳ್ಳೆ ಸ್ಕೂಲ್. ನೀನು ಓದು ಉದ್ಧಾರ ಆಗಿಲ್ಲ, ಈ ನಿನ್ನ ಮಕ್ಕಳು ಒಳ್ಳೆ ಸ್ಕೂಲ್ ಸೇರಿಬಿಟ್ರೆ ಉದ್ಧಾರ ಆಗಿಬಿಡ್ತಾನೆ. ಮತ್ತು ಅವ್ನಿಗೆ ಸ್ಕೂಲ್ ಎಜುಕೇಷನು ಮತ್ತು ಡಿಗ್ರಿ ಅಂತ ಮಾಸ್ಟರ್ ಡಿಗ್ರಿ, ಅವನಿಗೋಸ್ಕರ ನೀವು ದುಡಿತಾ ಬರ್ತಾ ಇರ್ತೀರ. ಅವನು ಮುಂದೆ ಅವನು ಒಳ್ಳೆ ಕೆಲ್ಸಕ್ಕೆ ಹೋಗ್ಮೇಲೆ ನಾನು ನೆಮ್ಮದಿಯಾಗಿರ್ತೀನಿ, ನಾನು ರಿಟೈರ್ಮೆಂಟ್ ತೊಗೋಬೇಕು ಅಂತ ನಿಮ್ಮ ಮೈಂಡ್ ಸೆಟ್ಟು ಒಂದು ಪಾರ್ಟು. ಸೆಕೆಂಡ್ ಪಾರ್ಟ್, ಇಲ್ಲಪ್ಪ ನನ್ನ ಮಗ ಚೆನ್ನಾಗಿರಲಿ, ನಾನು ಫ್ಯೂಚರ್ ರಿಟೈರ್ಮೆಂಟ್ಗೆ ಅಂದ್ಬಿಟ್ಟು ನಮ್ಮ ಸಿಸ್ಟಮ್ ಹೆಂಗೆ ನಮ್ಮನ್ನು ಕಟ್ಟಾಕಿದೆ ಅಂದರೆ, ಇನ್ಶೂರೆನ್ಸ್ ಬೇಕೇ ಬೇಕು. ಏನಾರು ನಂಗೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನನ್ನ ಹೆಂಡತಿ ಮಕ್ಳ ಗತಿ ಏನು? ಆ ಇಮೋಷನ್ ಸೆಂಟಿಮೆಂಟಿಂದ ಲೈಫ್ ಇನ್ಶೂರೆನ್ಸು.
ನಾನು ಸತ್ತರೆ ನನ್ನ ಹೆಂಡತಿ ಮಕ್ಳಿಗೆ ಏನಾರ ಆಗ್ಬಿಟ್ರೆ ಅಂದ್ಬಿಟ್ಟು ಕಷ್ಟಪಟ್ಟು ನಾನು ದುಡ್ದು ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಮಾಡ್ತೀನಿ. ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಆರೋಗ್ಯದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು. ನನಗೇನಾರು ಆಗಿಬಿಟ್ರೆ ಸೊ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀವಿ. ನಂತರ ಫ್ಯೂಚರ್ ರಿಟೈರ್ಮೆಂಟ್ಗೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳು, ಏನು ಮ್ಯೂಚುವಲ್ ಇನ್ವೆಸ್ಟ್ಮೆಂಟು ಅಂತ ಅಥವಾ ರಿಯಲ್ ಎಸ್ಟೇಟಲ್ಲಿ ಹಾಕೋದು, ಮನೆ ಬಾಡಿಗೆ ಬರೋಂಗೆ ಮಾಡ್ಕೊಳ್ಳೋದು, ಇದ್ರ ಕಡೆ ದುಡ್ದು ನಾವು ಎಷ್ಟು ದಿನ ಬದುಕಿರ್ತೀವಿ ಸ್ವಲ್ಪ ಯೋಚನೆ ಮಾಡಿ. ಗೂಗಲಲ್ಲಿ ಟೈಪ್ ಮಾಡಿ ನಮ್ಮ ಆ್ಯಾವ್ರೇಜ್ ಏಜ್ ಎಷ್ಟು ವರ್ಷ ಬದುಕಿರ್ತೀವಿ ಅಂದರೆ 69 ವರ್ಷ ಸಮಥಿಂಗ್, 70 ವರ್ಷ ಬದುಕಿರ್ತೀವಿ ರೀ. 70 ವರ್ಷದಲ್ಲಿ ಮುಂದೆ ಅಂತ ತಿಳ್ಕೊಂಡು ಇವತ್ತು ನಾವು ಬದುಕೇ ಇಲ್ಲ. ನಾವು ಹಿಂಗೇ ನಮ್ಮ ಕಳೆದು ಹೋಗ್ತೀವಿ. ನಾವು ಸ್ವಲ್ಪ ಯೋಚನೆ ಮಾಡಿ. ಗೂಗಲಲ್ಲಿ ಇವತ್ತೆಲ್ಲರೂ ಹೋಗ್ಬಿಟ್ಟು ಟೈಪ್ ಮಾಡಿ ಟಾಪ್ 10 ವರ್ಲ್ಡಲ್ಲಿ ರಿಚೆಸ್ಟ್ ಪರ್ಸನ್ ಯಾರು ಅಂತ ಟೈಪ್ ಮಾಡಿದ್ರೆ 10 ಜನರಲ್ಲಿ ಒಬ್ಬ ಭಾರತೀಯನೂ ಸಿಗಲ್ಲ. ಎಲಾನ್ ಮಸ್ಕು ನಂಬರ್ 1 ಶ್ರೀಮಂತ, 70 ಲಕ್ಷ ಕೋಟಿಗಿದ್ದಾನೆ ಅವನು. ನಮ್ಮ ಮುಖೇಶ್ ಅಂಬಾನಿ 17ನೇ ನಂಬರ್ಗೆ ಬರ್ತಾರೆ, 9,63,00,000 ಕೋಟಿಗಿದ್ದಾರೆ ಅವರು. ಎಲ್ಲಿ ಡಿಫ್ರೆನ್ಸು? ನಮ್ಮ ಭಾರತ ಶ್ರೀಮಂತವಾದಂಥ ಭಾರತ, ನಮ್ಮ ಕಲ್ಚರ್ ಏನು ಅಂತೀವಿ, ಆ ಕಲ್ಚರ್ನ ಯಾಕೆ ನಾವು ಇನ್ಕಾರ್ಪೊರೇಟ್ ಮಾಡ್ತಿಲ್ಲ? ಎಲ್ಲಿ ಸಮಸ್ಯೆ ಆಗಿದೆ ಗೊತ್ತಾ? ಈ ಥಿಂಕಿಂಗ್ ಪ್ಯಾಟ್ರನ್ನಲ್ಲೇ ನಮ್ಮ ಸಮಸ್ಯೆ ಆಗಿರೋದು. ಇದನ್ನು ಚೇಂಜ್ ಮಾಡದೆ ಹೋದರೆ ನಮ್ಮ ದೇಶನ ದೇವ್ರು ಬಂದ್ರೂ ಡೆವಲಪ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದೇ ನಮ್ಮ ದೇಶದ ಒಂದು ಸನಾತನ ಧರ್ಮದ ಪವರ್ಫುಲ್ಲು ಋಷಿಮುನಿಗಳು ಇರ್ಬೋದು, ರಾಜರು ಇರ್ಬೋದು, ಘಟಾನುಘಟಿಗಳಿದ್ರು. 2 ಉದಾಹರಣೆ ಕೊಡ್ತೀನಿ ನಾನು. ಮೊದಲನೇದಾಗಿ ರಾವಣಂದಿಗೆ ಒಂದು ಕೆಟ್ಟ ರೋಲ್ ಬಿಟ್ಬಿಡಿ, ಸೀತೆ ಅಪಹರಣ ಮಾಡಿ ಅದನ್ನು ಬಿಟ್ಬಿಡಿ. ಅದು ಬಿಟ್ಟರೆ ರಾವಣ ಅಂತಹ ಒಂದು ಮೇಧಾವಿ ಯಾರೂ ಇಲ್ಲ. ಅಂಥ ಒಂದು ಪ್ರಚಂಡ ಮೇಧಾವಿ. ಅದ್ರ ಜೊತೆಯಲ್ಲಿ ಶಿವನ ಪರಮಭಕ್ತ, ವೇದ, ಮ್ಯೂಸಿಕ್ಕು ಎಲ್ಲದರಲ್ಲೂ ಇದ್ದವನು. ಎಷ್ಟು ಪವರ್ಫುಲ್ಲು ಅಂದರೆ ನವಗ್ರಹಗಳನ್ನ ಅವನು ಸ್ಟೆಪ್ಸಾಗಿ ಇಟ್ಕೊಂಡಿದ್ದ. ಪ್ರಕೃತಿನ ಅವನ ಕಂಟ್ರೋಲಲ್ಲಿತ್ತು. ಅಂಥ ರಾವಣ ನಮ್ಮ ಸನಾತನ ಧರ್ಮದಲ್ಲಿ ಬರುವಂಥದ್ದು. ನಮ್ಮ ದೇವ್ರುಗಳ ಭಕ್ತಿಯಿಂದ ಅವನು ಗಳಿಸಿದಂತಹ ಒಂದು ವಿದ್ಯೆ ಅದು. ನೆಕ್ಸ್ಟ್ ಬರುತ್ತೆ ವಿಶ್ವಾಮಿತ್ರ ಎಂಥ ಪವರ್ಫುಲ್ಲು ಅಂದರೆ ಅವನೊಬ್ಬ ಕ್ಷತ್ರಿಯ. ಆ ಕ್ಷತ್ರಿಯ ಒಂದು ಶಕ್ತಿನ ವಸಿಷ್ಠರ ಮುಂದೆ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕಿಂತ ಪವರ್ಫುಲ್ಲು ಸ್ಪಿರಿಚುವಲ್ ನಾಲೆಜ್ ಅಂತ ಗೊತ್ತಾಗಿ ತಪಸ್ಸು ಮಾಡಿಬಿಟ್ಟು ಬ್ರಹ್ಮ ಋಷಿ ಆದರು. ಈಸಿಯಾಗಿಲ್ಲ, ಎಲ್ಲರೂ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಒಬ್ಬ ನಾರ್ಮಲ್ ಪರ್ಸನ್ನು ಹೋಗ್ಬಿಟ್ಟು ಬ್ರಹ್ಮ ಋಷಿ ಹೆಂಗಾಗುತ್ತೆ ಅಂತ ಎಲ್ಲರೂ ಹೇಳುವಾಗ ಆಗುತ್ತೆ ಅಂತ ತೋರಿಸೋಂಥ ವ್ಯಕ್ತಿ, ಒಂದು ಸ್ವರ್ಗನೇ ಕ್ರಿಯೇಟ್ ಮಾಡಿದವರು ವಿಶ್ವಾಮಿತ್ರ. ನಾವುಗಳು ಆ ಒಂದು ಪರಂಪರೆಯಲ್ಲಿ ಬಂದಿರುವಂಥವ್ರು. ನಮ್ಮ ದೇವ್ರುಗಳು ನೋಡ್ಕೊಂಬರೋಣ. ನೀವು ಯಾವುದೇ ದೇವ್ರು ನೋಡಿ ಮೈಯೆಲ್ಲ ಚಿನ್ನ ಇದೆ ರೀ, ಯಾರು ಬಡವಾಗಿರುವಂತ ಹೇಳೋರ ನಮಗೆ. ನಾವೇನು ತಿಳ್ಕೊಳ್ತೀವಿ, ಇವನ್ನ ದೈವಭಕ್ತಿ, ನಮ್ಗೆ ಸ್ಪಿರಿಚುವಲ್ಲು ಇರೋದು ಎಷ್ಟು ದಿನ, ಮೆತ್ತಿಗೆ ಎಸ್ಕೇಪ್ ಆಗಿಬಿಡ್ತಾವೆಲ್ಲ ಸುಳ್ಳೋದು. ಯಾವ ದೇವ್ರೂ ನೀನು ಬಡವಾಗಿರು ಅಂತ ಹೇಳಿಲ್ಲ, ಎಲ್ಲ ಬಿಡು ಅಂತ ಹೇಳಿಲ್ಲ. ನಾವಿಲ್ಲಿ ಏನೂ ಮಾಡೋಕ್ಕಾಗದೆ ಮೆತ್ತಿಗೆ ದೇವ್ರ ಹೆಸರು ಹೇಳ್ಬಿಡ್ತೀವಿ ನಾವು. ನಾನು ಸ್ಪಿರಿಚುವಲ್ ಪರ್ಸನ್, ಇರೋದು 3 ದಿನ, ಯಾಕೆ ಇವೆಲ್ಲ ಮಾಡಬೇಕು ಅಂದ್ಬಿಡ್ತೀವಿ. ಸುಳ್ಳದು. ಯಾವುದೇ ದೇವ್ರ ಫೋಟೋ ನೋಡಿ ಮೈಯೆಲ್ಲ ಚಿನ್ನ ಇದೆ, ನಾವು ಶ್ರೀಮಂತರಾಗಿರಬೇಕು ಅಂತ ದೇವ್ರು ಹೇಳ್ತಾವನೆ. ಶ್ರೀಮಂತಿಗೆ ಆಗೋ ಕೆಪಾಸಿಟಿ ನಮಗಿದೆ. ಅವ್ರ ಕತೆಗಳನ್ನ ಅವರು ಎಕ್ಸಾಂಪಲಾಗಿ ಕೊಟ್ಟಿದ್ದಾರೆ, ಅದನ್ನು ಅಳವಡಿಸ್ತಿಲ್ಲ ನಾವು. ಯಾಕೆ ಅಳವಡಿಸ್ತಿಲ್ಲ ಗೊತ್ತಾ? ಅಳವಡಿಸೋದಕ್ಕೆ ಬಿಡ್ತಿಲ್ಲ ನಮ್ಮ ಎಜುಕೇಷನ್ ಸಿಸ್ಟಮು. ಗೊತ್ತಿಲ್ಲ ಪಾಪ, ನಮ್ಮ ತಂದೆ ತಾಯಿಗೂ ಗೊತ್ತಿಲ್ಲ, ನಮ್ಮ ತಾತವಾದ ಯಾರಿಗೂ ಗೊತ್ತಿಲ್ಲ. ನಮಗೆ ಫೀಡ್ ಮಾಡಿಬಿಟ್ಟವ್ರು. ಆ ಫೀಡಿಂದನೇ ನಮಗೆ ಸಮಸ್ಯೆ ಆಗ್ತಿರೋದು. ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಥಿಂಕಿಂಗ್ ಪ್ಯಾಟ್ರನ್ ಚೇಂಜ್ ಮಾಡಿದ್ರೆ ಎಲ್ಲಿಗೆ ಹೋಗ್ಬೋದು ಅಂತ. ನಾವು ಏನಕ್ಕೋಸ್ಕರ ಸೆಕ್ಯೂರಿಟಿ ಅಂತ ನೋಡ್ತಾ ಇದ್ದೀವಿ ರೀ. ಸೆಕ್ಯೂರಿಟಿ ನೋಡ್ತಿದ್ರೆ ನಾನು ಸಾಕ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಅರ್ಥ. ನನಗೊಂದು ಕಂಪ್ನಿ ಸಾಕಬೇಕು, ನನಗೊಂದು ಸರ್ಕಾರ ಸಾಕಬೇಕು, ನಂಗೆ ಗೌರ್ಮೆಂಟ್ ಜಾಬ್ ಬೇಕು, ಒಳ್ಳೆ ಕಂಪ್ನೀಲಿ ನನಗೆ ಒಳ್ಳೆ ಸಂಬಳ ಬರೋಂಗಿರಬೇಕು ಅಂದರೆ ಯಾಕೆ ನಿಂಗೆ ಹೋಗ್ತಾ ಇಲ್ವಾ? ನೀನೊಂದು ಸ್ವಂತ ಮಾಡೋಕ್ಕಾಗಲ್ವಾ? ಡಿಫ್ರೆಂಟಾಗಿ ಮಾಡೋಕ್ಕಾಗಲ್ವಾ? ನೀನು ಯಾರು? ನೀನು ನಮ್ಮ ಇತಿಹಾಸ ಏನು, ನಮ್ಮ ಕೆಪಾಸಿಟಿ ಏನು, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿಲ್ಲ. ನನ್ನಿಂದೆಲ್ಲ ಆಗಬೇಕು ಹೊರತು ನನ್ನನ್ನು ಎಲ್ಲರೂ ನೋಡ್ಕೋಬೇಕು ಅನ್ನೋದನ್ನೇ ನಮ್ಮ ಮೈಂಡ್ ಸೆಟ್ಟಲ್ಲಿರೋದು. ಈ ಮೈಂಡನ್ನು ಚೇಂಜ್ ಮಾಡಬೇಕಾಗಿದೆ. ಅದು ಆಗಬೇಕಾಗಿರೋದು ಎಲ್ಲಿಂದ ಗೊತ್ತಾ? ನನ್ನಲ್ಲಿ ಶುರು ಆಗಬೇಕು. ನಾನು ಚೇಂಜ್ ಆಗಬೇಕು, ಹಾಗೆ ನೀವುಗಳು ಚೇಂಜ್ ಆಗಬೇಕು. ನಮ್ಮಿಂದ ಬದಲಾವಣೆ ಆಗಬೇಕು. ಯಾರೋ ಬಂದು ಬದಲಾವಣೆ ಮಾಡ್ತಾರಂತ ಸಾಧ್ಯನೇ ಇಲ್ಲ. ಇವತ್ತು ದುರಂತ ಹೇಳ್ತೀನಿ,
ಅಸ್ಟ್ರಾಲಜಿ ಅನ್ನೋದು ಬ್ಯೂಟಿಫುಲ್ ಸೈನ್ಸು, ಅದ್ಭುತವಾದಂಥ ಸೈನ್ಸು. ಜ್ಯೋತಿಷ್ಯ ಅಂತಾರೆ. ಜ್ಯೋತಿಷ್ಯ ಅಂದರೆ ನಮಗೆ ಜ್ಯೋತಿನ ಕೊಡಬೇಕು. ಬಟ್ ಅದನ್ನ ಇಟ್ಕೊಂಡೆ ಏನು ನಡೀತಿದೆ ಇವತ್ತು ನೀವು ನೋಡಿ, ಮ್ಯಾಕ್ಸಿಮಮ್ ವ್ಯೂವರ್ಸು ಜ್ಯೋತಿಷಿಗಳ್ದೇನೆ. ಯಾಕೆ ಅಂದರೆ ಭಯ ಎಲ್ರಿಗೂ. ಮುಂದೇನೋ ನಾನು ಚೆನ್ನಾಗಿರ್ತೀನಿ ಅನ್ನೋ ನನ್ನ ಭವಿಷ್ಯ, ಮುಂದೆ ಹೆಂಗಿರುತ್ತೋ ಅಂತ. ಮುಂದೆ ಯಾವ ಗ್ರಹಗಳು ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ, ನೀವೇ ಮಾಡಬೇಕು. ಯಾವ ಗ್ರಹನು ನಿಮ್ಗೆ ಟಚ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನೀವು ಮನಸ್ಸು ಮಾಡಿಬಿಟ್ರೆ, ಯಾಕಂದರೆ ದೇವರು ನಮ್ಮೊಳಗಡೆನೇ ಇರೋದು. ಆ ಮನಸ್ಥಿತಿ ಚೇಂಜ್ ಆಗಬೇಕಾಗಿರೋದು ನಮ್ಮೊಳಗಡೆನೆ. ಒಬ್ರಿಗೆ ನೋಡಿದ್ರೆ ಇನ್ನೊಬ್ರಿಗಾಗಲ್ಲ. ನೀವು ಅಂತೀರ ಏನಾರು ಒಳ್ಳೇದು ಮಾಡೋಕ್ಕೆ ಹೋದರೆ ಇಮಿಡಿಯೇಟಾಗಿ ಎಳೆಯೋದ್ರ ಕಡೆನೇ ನೋಡ್ತಿರ್ತಾರೆ. ಎಲ್ಲಿಂದ ಇದಾಗಿರೋದು ಗೊತ್ತಾ? ನಾವು ಬೇರೆಯವ್ರಿಗೆ ಹೇಳ್ತಿದ್ದೇವೆ. ಸ್ವಲ್ಪ ಯೋಚನೆ ಮಾಡಿ. ನೀವು ನನ್ನ ಹತ್ರ ಬರ್ತಾರೆ, ಸರ್ ನಾನು ತುಂಬ ಒಳ್ಳೆಯವನು ಸರ್, ಯಾರಿಗೆ ಏನೂ ಮಾಡಿಲ್ಲ, ಬಟ್ ನನಗೆ ಯಾಕೆ ಕಷ್ಟ. ಎಲ್ಲರೂ ಅದೇ ಹೇಳ್ತಿರೋದು. ಎಲ್ಲರೂ ಅವ್ರ ಆ್ಯಂಗಲಲ್ಲಿ ಅವ್ರು ಒಳ್ಳೆಯವರೇ ಅಂತ. ಸ್ವಲ್ಪ ನೀವು ಒಳ್ಳೆಯವರ ಅಂತ ನೀವು ಯೋಚನೆ ಮಾಡಬೇಕು. ಅಂದರೆ ನಾನು ಲಾಸ್ಟ್ ಟೈಮ್ ಹೇಳಿದೆ, ಮೊಬೈಲಲ್ಲಿ ನೋಡಿ ನೀವು ಏನೇನು ನೋಡ್ತೀರ ಅಂತ ಅದೆಲ್ಲ ಗೊತ್ತಾಗ್ಬಿಡ್ತೈತೆ. ನಮ್ಮ ಮೊಬೈಲಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ನೋಡೋದಿದೆ. ಯಾವುದು ಹೈಯೆಸ್ಟ್ ವ್ಯೂವರ್ಸ್ ನೋಡಿ, ಏನು ನೋಡ್ತಿದ್ದಾರೆ ಜನ ಅಂತ ನೋಡಿ. ಒಂದು ಹೆಣ್ಮಗು ಚೆನ್ನಾಗಿದ್ದಾರೆ ಅಂದರೆ ಅವ್ಳು ನೋಡೋದು ವ್ಯೂವರ್ಸ್ಗಳು ಜಾಸ್ತಿ ಇರುತ್ತೆ. ಬಟ್ ಕಂಟೆಂಟ್ ಇದೆ, ಕಂಟೆಂಟ್ ಇರೋಲ್ಲ ಅಲ್ಲಿ. ಯಾರೋ ಒಬ್ಬ ಅದ್ಭುತವಾದ ಕಂಟೆಂಟ್ ಕೊಡ್ತಾವನೆ, ಅದು ಅಯ್ಯೋ ಬಿಟ್ಟಾಕ ಅದೇನು ನೋಡೋದು. ಅದೇ ಒಂದು ಹೀರೋಯಿನ್ದು ಸಂಬಂಧ ಏನೋ ಇದೆ, ಅದನ್ನು ನೋಡ್ತಾರೆ ವ್ಯೂವರ್ಸು. ನಮಗೆ ಬೇಕಾ? ಅದು ಯಾವುದೋ ಒಂದು ಊರಲ್ಲಿ ನಾಸಿಕಿಲ್ಲ ಯಾರೋ ಅಸ್ಟ್ರಾಲಜರ್ ಏನೋ ಮಾಡಿದ್ದಾನೆ, ಅದ್ರ ವ್ಯೂವರ್ಶಿಪ್ ಜಾಸ್ತಿ. ಅದು ನಮ್ಗೆ ಬೇಕಾ? ಬೈತೀವಿ, ಕಾಮೆಂಟ್ಸ್ ಮಾಡ್ತೀವಿ. ದಯವಿಟ್ಟು ಕಾಮೆಂಟ್ ಮಾಡೋರು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಪುರ್ಸೋತಿದೆಯಲ್ಲ ಕಾಮೆಂಟ್ ಮಾಡೋದಕ್ಕೆ. ಏನಕ್ಕೆ ಕಾಮೆಂಟ್ ಮಾಡ್ತೀರಾ? ಮೊದಲು ನೀವು ಸರಿ ಇದ್ದೀರಾ ಅಂತ ಯೋಚನೆ ಮಾಡಿ. ಈ ಕಾಮೆಂಟ್ ಮಾಡೋರೇ ಮೇಯ್ನ್ ನಮ್ಮ ದೇಶಕ್ಕೆ ಮುಳು ಆಗಿರೋದು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾನು ಸರಿ ಹೋಗ್ಬೇಕು ಅನ್ನೋದು ಕಡೆ ಮಾತ್ರ ಗಮನ ಇರಲಿ. ಊರವ್ರಿಗೆಲ್ಲ ತಿದ್ದೋದಕ್ಕೆ ಹಕ್ಕು ನಮಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ವಿಕಾಸ ದರ್ಪಣ ಅಂತ ನಾವು ಮಾಡುವಾಗ ನಮಗೆ ಫೈರ್ ಇರೋರು ಬೇಕು. ಯಾಕೆ? ನಾನು ಡೆವಲಪ್ ಆಗಬೇಕು ಅಂತಲ್ಲ, ನನ್ನಿಂದ ಈ ಶರೀರ ಕೊಟ್ಟಿದ್ದಾನಲ್ಲ ದೇವರು, ಈ ಶರೀರ ಮತ್ತು ಈ ಮೈಂಡ್ ಕೊಟ್ಟಿದ್ದಾನಲ್ಲ, ನನ್ನನ್ನು ಈ ದೇವ್ರು ಕೊಟ್ಟಿರೋದನ್ನ ಚೆನ್ನಾಗಿ ಎಲ್ರಿಗೂ ಡೆವಲಪ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಪ್ಪ ದೇವ್ರಿ. ಈ ಶರೀರ ಮನಸ್ಸು ಬೇರೆಯವ್ರಿಗೆ ಯೂಸ್ ಆಗಬೇಕು. ಗಂಧ ತೆಯ್ದಂಗೆ ತೆಗೆದುಬಿಡ್ಬೇಕು, ಆ ಪರಿಮಳ ಎಲ್ರಿಗೂ ಹೋಗಲಿ. ದೀಪ ತಾನು ಸುಡ್ತಾ ಇದ್ರು ಬೇರೆಯವ್ರು ಬೆಳ್ಕೋಗ್ಲಿ. ಈ ಮನಸ್ಥಿತಿ ಬಂತು ಅಂದರೆ ನಮ್ಮನ್ನು ಎಲ್ಲ ನವಗ್ರಹಗಳು ನೋಡ್ಕೊಳ್ಳೇಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ನೋಡ್ಕೊಳ್ಳೇಬೇಕು. ದೇವ್ರುಗಳಿಗೂ ದಮ್ಮಿಲ್ಲ ರೀ. ನೀವೊಬ್ಬರು ಸರಿ ಇತ್ತು, ನಿಮ್ಮ ಉದ್ದೇಶ ಸರಿ ಇತ್ತು ಅಂದರೆ ದೇವ್ರನ್ನು ತಥಾಸ್ತು ಅನ್ಲೇಬೇಕು. ಅದು ಬಿಟ್ಬಿಟ್ಟು ಏನು ದೇವಸ್ಥಾನಕ್ಕೆ ಹೋಗೋದೇನು, ಏನೇನಲ್ಲಿ ಬಕೀಟ್ ಹೊಡಿಯೋದೇನು, ಇವೆಲ್ಲ ಬೇಕಾ? ಯಾವ ದೇವ್ರನ್ನ ಹೋಗ್ಬಿಟ್ಟು ತಾನು ಪ್ರಕೃತಿಯಲ್ಲಿ ಬೆಳೆಸಿರುವಂತಹ ಪದಾರ್ಥಗಳು ಕೊಟ್ಬಿಟ್ಟು ದೇವ್ರಿಗೆ ಉಂಡಿಲ್ ದುಡ್ಡು ಹಾಕ್ಬಿಟ್ಟು ನನಗೆ ಒಳ್ಳೇದಾಗುತ್ತೆ ಮಾಡಿಬಿಟ್ಟು ಮೋಸ ಅನ್ಯಾಯ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದಿದ್ಕೊಳ್ಳೆ ಚೇಂಜ್ ಆಗುತ್ತೆ? ಸಾಧ್ಯ ಇಲ್ಲ. ಜಪ ಮಾಡೋದ್ರಿಂದ ಸಾಧ್ಯ ಇಲ್ಲ, ಧ್ಯಾನ ಮಾಡೋದ್ರಿಂದ ಸಾಧ್ಯ ಇಲ್ಲ. ಇವೆಲ್ಲವೂ ಯಾವಾಗ ಸಾಧ್ಯ ಆಗುತ್ತೆ, ಪವರ್ಫುಲ್ ಆಗ್ತಾರೆ ಅಂದರೆ ಉದ್ದೇಶ ಶುದ್ಧವಾಗಿರಬೇಕು. ನಾವಿಲ್ಲಿ ಬಂದಿರೋದು ಕೊಡೋದಕ್ಕೆ. ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ ನೋಡಿ, ಬಾಳೆ ಗಿಡ ಅದು ಬೆಳೆಯುತ್ತೆ, ಫಲ ಕೊಡುತ್ತೆ. ಕೊಟ್ಟಿದ್ದ ಕೂಡಲೇ ಅದು ಮುಗೀತು, ಮತ್ತೆ ಫಲ ಕೊಡೋಕ್ಕಲ್ಲ ಅಂದ್ಬಿಟ್ಟು ಇನ್ನೊಂದು ಸಸಿ ಕೊಡುತ್ತೆ. ಅದೇ ವಾಲಂಟಿಯರಾಗಿ ಸಸಿ ಕೊಡುತ್ತೆ, ಮತ್ತೆ ಅದು ಬೆಳೆಯುತ್ತೆ, ಫಲ ಕೊಡುತ್ತೆ, ಮತ್ತೊಂದು ಸಸಿ ಕೊಡುತ್ತೆ. ಆ ಥರ ನಮ್ಮ ಜೀವನ ಆಗ್ಬೇಕು. ಅದಕ್ಕೋಸ್ಕರ ದೇವ್ರ ಹತ್ರ ನಾವು ಬಾಳೆಹಣ್ಣು ಇಡ್ತೀವಿ. ನಾವು ಬಾಳೆಹಣ್ಣು ದೇವ್ರಿಗೆ ಯಾಕೆ ಅವನಿಗೆ ಇಷ್ಟಪಡ್ತಾನೆ ಅಂದರೆ ಆ ಗುಣನ ಅಳವಡಿಸಿ ಅಂತ ಅವನು ಹೇಳ್ತಾ ಇದ್ದಾನೆ. ತೆಂಗಿನಕಾಯಿ ನೋಡಿ, ನೀವು ತೆಂಗಿನ ಮರ ಮೇಲ್ಗಡೆಯಿಂದ ಬಿದ್ದು ಹೋದವ್ರ ಸಂಖ್ಯೆಗಳು ಹುಡುಕ್ತರೂ ಸಿಗೋದು ಕಷ್ಟ. ತೆಂಗಿನ ಮರ ನೀರು ಕೊಡುತ್ತೆ, ಊಟ ಕೊಡುತ್ತೆ, ನೀವು ಗುಡಿಸ್ಲು ಕಟ್ಕೋಬೋದು, ಶೆಲ್ಟ್ರ್ ಕೊಡುತ್ತೆ. ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ವಾಸಸ್ಥಳ ಅಂತಾರೆ ತೆಂಗಿನ ಮರನ. ಅದಕ್ಕೋಸ್ಕರ ದೇವರು ತೆಂಗಿನಕಾಯಿನ ಅವ್ನು ಕೇಳ್ತಾನೆ, ಆ ಗುಣನ ಅಳವಡಿಸ್ಕೊ ಅಂತ. ನಾವು ಒಳಗಡೆ ಮೃದು ಆಗಿರಬೇಕು. ಆ ತೆಂಗಿನ ಮರದ ಹೊರಗಡೆ ಗಟ್ಟಿಯಾಗಿರಬೇಕು. ಭಾರತೀಯರು ಅಂದರೆ ಅಷ್ಟು ಪವರ್ಫುಲ್ ಆಗಿರಬೇಕು, ಬಟ್ ಒಳಗಡೆ ಆ ಒಂದು ಮೃದುತನ ಇರಬೇಕು. ಬೇರೆಯವ್ರ ಕಷ್ಟನ ಅರ್ಥ ಮಾಡ್ಕೋಬೇಕು. ನೀವು ಈಸಿಗೆ ಅವ್ನು ಸರಿ ಇಲ್ಲ ಇವ್ನು ಸರಿ ಅಂತೀವಿ. ನಾನು ಸರಿ ಇದ್ದೀನಾ ಅದ್ರ ಬಗ್ಗೆ ಯಾಕೆ ನಾವು ಚಿಂತನೆ ಮಾಡಲ್ಲ? ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಪಾಪ್ಯುಲೇಷನ್ನು 150 ಕೋಟಿ ಟಚ್ ಆಗ್ತಾ ಇದ್ದೀವಿ. 1% ಜನರ ಮೈಂಡ್ಸೆಟ್ನ ಚೇಂಜ್ ಮಾಡಿಕೊಂಡು ನಾನ್ಯಾಕೆ ವಿಶ್ವಾಮಿತ್ರನಂಗೆ ಆಗಬಾರ್ದು, ಸಕಾರಾತ್ಮಕವಾದಂಥ ರಾವಣಂಗೆ ನಾನ್ಯಾಕೆ ಆಗಬಾರ್ದು, ನಾನ್ಯಾಕೆ ಪವರ್ಫುಲ್ ಆಗಬಾರ್ದು ಅಂತ ಚಿಂತನೆ ಮಾಡಿ ಡಿಸೈಡ್ ಮಾಡಿದ್ರೆ
ಎಲ್ಲರೂ ದೇವ್ರುಗಳು ನಿಮಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡ್ತಾರೆ, ಸಪೋರ್ಟ್ ಕೊಡ್ತಾರೆ, ಪ್ರಕೃತಿ ಸಪೋರ್ಟ್ ಮಾಡುತ್ತೆ. ಆಮೇಲೆ ನಿಮ್ಗೆ ಇಂಪಾಸಿಬಲ್ ಅನ್ನೋದು ಏನೂ ಇರಲ್ಲ, ಅಷ್ಟು ಪವರ್ಫುಲ್ ಆಗ್ತೀರ. ಅದಾಯಿತು ಅಂದರೆ 1% ಏನಾದ್ರು ಜನ ಚೇಂಜ್ ಆಯಿತು ಅಂದರೆ ಎಲ್ಲಿಗೋಗುತ್ತೆ ನಮ್ಮ ದೇಶ? ಇವತ್ತು ಅದು ನೋಡ್ತಿಲ್ಲ. ನಮ್ಮ ದೇಶದಲ್ಲಿ ಮೂಲ ಪ್ರಾಬ್ಲಮ್ ಇರೋದು ನಮ್ಮ ಮೈಂಡ್ಸೆಟ್ಟು. ಎಲ್ಲಿವರೆಗೂ ಮೈಂಡ್ಸೆಟ್ ಚೇಂಜ್ ಆಗಲ್ಲ. ನೀವು ಯೋಚನೆ ಮಾಡಿರಿ, ಒಂದು ಸಂಸ್ಥೆನ ಡೆವಲಪ್ ಮಾಡೋದಕ್ಕೆ ಅಂತ ವರ್ಕ್ ಮಾಡೋರ್ಗೇನೆ ಪುಲ್ ಮಾಡೋಕ್ಕೆ ಹೋಗ್ತಿರಲ್ಲ, ಇದು ಹೆಂಗೆ ವರ್ಕೌಟ್ ಆಗುತ್ತೆ? ಲಿಫ್ಟ್ ಮಾಡಬೇಕು, ಒಂದು ದೇಶನ ಯಾರೋ ಒಬ್ಬ ವರ್ಕ್ ಮಾಡಿ ಲಿಫ್ಟ್ ಮಾಡಬೇಕು ಅಂತ ಓದೋನ್ನ ಪುಲ್ ಮಾಡೋಕ್ಕೆ ಹೋಗ್ತಿರಲ್ಲ, ಎಲ್ಲಿ ವರ್ಕೌಟ್ ಆಗುತ್ತೆ? ಅವನು ಪುಲ್ ಮಾಡಿದ್ರೆ ದೇಶನೂ ಡೆವಲಪ್ ಆಗಲ್ಲ, ನೀನಂತೂ ಉದ್ಧಾರಣೆ ಆಗಲ್ಲ. ನೀವು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನಸ್ಥಿತಿ ಹೆಂಗಿರುತ್ತೋ ಅದ್ರ ತಕ್ಕಾಗೇ ಇರುತ್ತೆ. ನೀವು ಯೋಚನೆ ಮಾಡಿ, ಒಂದು ಫ್ಯಾಮಿಲಿಲಿ 6 ಜನ ಹೆಣ್ಮಕ್ಳು ಹುಟ್ಬಿಟ್ಟಿದ್ದಾರೆ. ಬಡವ ಅವನು, ಇರೋದಕ್ಕೆ ಸ್ವಂತ ಮನೆ ಇಲ್ಲ, ಬಟ್ 6 ಜನ ಹೆಣ್ಮಕ್ಳು ಮದುವೆ ಮಾಡಲೇಬೇಕು, ಆಪ್ಷನ್ ಇಲ್ಲ. ನೋಡಿ, ಡಿಸೈಡ್ ಮಾಡಿದೆ ನನ್ನ ಮೈಂಡು, 6 ಜನದ್ದು ಮದುವೆ ಮಾಡಲೇಬೇಕು, ಆಪ್ಷನ್ ಇಲ್ಲ. ಹೆಂಗೆ ದುಡ್ಡು ಮಾಡ್ತಾನೋ, ಹೆಂಗೆ ಸಾಲ ಮಾಡ್ತಾನೋ ನೀವು ನೋಡ್ಕೊಂಬನ್ನಿ. ಹಳ್ಳಿ ಕಡೆಯಿಂದ ಎಲ್ಲ ಕಡೆ 6 ಜನರದ್ದು ಮಕ್ಕಳು ಮದುವೆನೂ ಮಾಡ್ತಾನೆ, ಬಾಣಂತಿನೂ ನೋಡ್ಕೊಳ್ತಾನೆ, ಎಲ್ಲ ಮಾಡ್ತಾನೆ. ಹೇಗಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಆಗುತ್ತೆ ಅಂತ ಅವ್ನು ಡಿಸೈಡ್ ಮಾಡಿರೋದು ಮೈಂಡ್. ಬಿಕಾಸ್ ದೆರ್ ಇಸ್ ನೋ ಆಪ್ಷನ್. 6 ಜನ ಹೆಣ್ಮಕ್ಳು ಮಾಡಲೇಬೇಕು, ಆಪ್ಷನ್ ಇಲ್ಲ. ಇದೇ ಪವರು ನೀವು ಏನಾರೋ ಲಾಂಗ್ ಟರ್ಮಲ್ಲಿ ಡಿಫ್ರೆಂಟಾಗಿ ಥಿಂಕ್ ಮಾಡಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ನಾವು ಯಾಕೆ ವಿಕಾಸ ದರ್ಪಣ ಮಾಡ್ತೇವೆ 224 ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ, ನಾವುಗಳು MLA ಎಲೆಕ್ಟ್ ಮಾಡೋದು, MLA ನಂಗೆ ಏನಾರು ಆಗಬೇಕು, ಸರ್ಕಾರದಿಂದ ಆಗಬೇಕು ಅನ್ನೋದನ್ನ ಥಿಂಕ್ ಮಾಡೋದು ಬಿಟ್ಬಿಟ್ಟು ನಾನೇನು ಮಾಡ್ಬೋದು, ನನ್ನ ಕೊಡುಗೆ ಏನು ಅನ್ನೋದ್ರ ಕಡೆ ಚಿಂತನೆ ಮಾಡಿದ್ರೆ ಎಲ್ಲಿಗೆ ಹೋಗ್ಬೋದು? ಸ್ವಲ್ಪ ಥಿಂಕ್ ಮಾಡಿ. ಈಸಿ ಕಾಮೆಂಟ್ಸ್ ಮಾಡೋದು ತುಂಬ ಈಸಿ. ಕಾಮೆಂಟ್ ಮಾಡೋ ಮುಂಚೆ ನಿನ್ನ ಕೊಡುಗೆ ಏನು? ಇವತ್ತು ಏನಾಗಿದೆ ಅಂದರೆ, ಯೂಟ್ಯೂಬ್ ಅದ್ಭುತವಾಗಿ ಸುಮಾರು ಜನ ಯೂಟ್ಯೂಬ್ ನಂಬ್ಕೊಂಡು ಜೀವನ ಮಾಡ್ತಾವ್ರೆ. ಯೂಟ್ಯೂಬ್ ವ್ಯೂವರ್ಶಿಪ್ ಜಾಸ್ತಿ ಆಗಲಿ ಅಂದ್ಬಿಟ್ಟು, ಅಥವಾ ಇನ್ಸ್ಟಾಗ್ರಾಮ್ ವ್ಯೂವರ್ಶಿಪ್ ಜಾಸ್ತಿ ಆಗಲಿ ಅಂದ್ಬಿಟ್ಟು ಏನೇನು ಆಗ್ತಿದ್ದೀರ ನೀವು, ಏನೇನು ಮಾಡ್ತಿದ್ದೀರ ಸ್ವಲ್ಪ ಯೋಚನೆ ಮಾಡಿ. ನಾವು ಎಲ್ಲರ ಮುಂದೆ ಈ ದೇಶದ ಹೆಂಗೆ ನಾವು ಹರಾಜು ಮಾಡ್ತಾಯಿದ್ದೀವಿ. ನಾವು ಯಾವುದು ನಮ್ಮ ದೇಶ, ನಮ್ಮ ಭಾರತ ಎಂಥದ್ದು, ಬಟ್ ನಮ್ಮ ಕಲ್ಚರ್ ತೋರಿಸಿದವ ಅಥವಾ ನಾವು ಕಲ್ಚರ್ನ ಹಾಳು ಮಾಡ್ತಾಯಿದ್ದೀವ. ಚಿಂತನೆ ಮಾಡಿ. ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, 224 ಕ್ಷೇತ್ರ ಶ್ರೀಮಂತ ಆಗೋದಕ್ಕೆ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಪೂರಕವಾಗಿ ನೀವು ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡಿ. ವಿಶ್ವದಲ್ಲಿ ಯಾವ ಶಕ್ತಿ ನಮ್ಮನ್ನ ತಡೆಯೋದಕ್ಕಾಗಲ್ಲ. ಸೊ ಇಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂದರೆ, ದಿನನಿತ್ಯ ನಮ್ಮ ಮೈಂಡ್ಸೆಟ್ಟು ಡೆವಲಪ್ ಆಗೋಂಗೆ ನಾವು ವರ್ಕ್ ಮಾಡಬೇಕು. ಅದಕ್ಕೋಸ್ಕರ ನೀವು ಜ್ಞಾನನ ಹೆಚ್ಚಿಗೆ ಮಾಡ್ಕೋಬೇಕು. ಲಕ್ಷ್ಮಿ ಹಿಂದೆ ಹೋಗಬೇಡಿ. ಲಕ್ಷ್ಮಿ ನಮ್ಮ ಹಿಂದೆ ಬರಬೇಕು ಅಂದರೆ ನಾವು ಸರಸ್ವತಿನ ಪೂಜಿಸಬೇಕು, ಜ್ಞಾನನ ಹೆಚ್ಚಿಗೆ ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡಿದ್ದ ಕೂಡಲೇ ಆಟೋಮೆಟಿಕ್ಕಾಗಿ ಲಕ್ಷ್ಮಿ ಬರ್ತಾರೆ. ಇದು ಮೊದಲನೇದು. ಎರಡನೇದು, ನಾಲೆಜ್ ಇದ್ದಿದ್ದ ಕೂಡಲೇ ನಾವು ಸಕ್ಸಸ್ಫುಲ್ ಆಗಲ್ಲ. ಅದಕ್ಕೋಸ್ಕರ ಹೇಳೋದು, ನೋಯಿಂಗ್ ಈಸ್ ನಾಟ್ ಡೂಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್ ಅಂತ. ನೀವು ಅದನ್ನು ಅಪ್ಲೈ ಮಾಡಬೇಕು. ಏನೋ ಒಂದು ಜ್ಞಾನ, ಒಂದು ಸ್ಕಿಲ್ನ ಕಲ್ತಿದ್ದೀರಲ್ಲ, ಅದನ್ನು ನಾವು ಅಪ್ಲೈ ಮಾಡಿದ್ರೆ ಮಾತ್ರ ರಿಯಲಾಗಿ ವರ್ಕ್ ಆಗುತ್ತೆ. ಅಪ್ಲೈ ಮಾಡುವಾಗ ಫೇಲ್ಯೂರ್ ನೋಡಲೇಬೇಕು. ನೀವು ಯಾರೊಬ್ಬರು ಬಿಸ್ನೆಸ್ ಮಾಡ್ತೀನಪ್ಪ ಅಂತ ಡಿಸೈಡ್ ಮಾಡಿ ಬಿಸ್ನೆಸ್ ಶುರು ಮಾಡಿದಾಗ ಇಮಿಡಿಯೇಟಾಗಿ ಏನಾದ್ರು ನೀವು ಸಕ್ಸಸ್ಫುಲ್ ಆಗಿಬಿಟ್ಟು ಏನಾದ್ರು ದುಡ್ಡು ನೋಡಿಬಿಟ್ರೆ ನೀವು ಲಾಂಗ್ ಟೈಮಲ್ಲಿ ನೀವು ಫೇಲ್ಯೂರ್ ಆಗ್ತೀರಿ. ನೀವು ಯಾವತ್ತೂ ಅಷ್ಟೇ ನಾವು ಸಕ್ಸಸ್ನ ಈಸಿಯಾಗಿ ನೋಡಬಾರ್ದು. ಸೊ ಫೇಲ್ಯೂರ್ ಒಂದರಾದ್ಮೇಲೆ ಏಟ್ ಬೀಳ್ತಿದೆ ಅಂದರೆ ದೆನ್ ಇವರಿಂದ ರೈಟ್ ಪಾತ್. ಫೇಲ್ಯೂರ್ ನೋಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ. ಆ ಫೇಲ್ಯೂರ್ ಆದಾಗ ಎಲ್ಲಿ ಮಿಸ್ಟೇಕ್ ಆಯಿತು, ಅದು ಹೆಂಗೆ ರೆಕ್ಟಿಫೈ ಮಾಡೋದು ಕಡೆ ಮಾತ್ರ ಗಮನ ಕೊಡಬೇಕು ಹೊರತು ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಂತ ನೋ, ಡೋಂಟ್ ರಿಗ್ರೆಟ್. ಇದ್ರ ಜೊತೆಲಿ ಕಂಪೇರ್ ಮಾಡೋಕ್ಕೋಗ್ಬೇಡಿ. ನೋಡು, ನಾನು ಈ ಬಿಸ್ನೆಸ್ ಶುರು ಮಾಡಿದೆ, ನಂದು ಹಿಂಗೆ ಆಗೋಯ್ತು, ನೋಡು ಅವ್ನು ಮಾಡ್ದೆ, ಅವ್ನು ಕ್ಲಿಕ್ ಆಗ್ಬಿಟ್ಟ. ಅವನು ಯಾಕೆ ದೇವ್ರಿಗೆ ಮಾಡಿಬಿಟ್ಟ, ನನಗೆ ದೇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲೋ, ನೀನು ಯಾರು ಅನ್ನೋದೇ ಗೊತ್ತಿರಲ್ಲ. ದೇವ್ರು ನಿನ್ನ ಹತ್ರ ಬಂದು ನಿನ್ನ ಕೆಲಸ ಬಿಸ್ನೆಸ್ ಲಾಸ್ ಮಾಡ್ಕೊ ಬರ್ತಾನೆ. ತಪ್ಪು ಅಲ್ಲಿರೋದು ನಿಮ್ಮದು. ಆಮೇಲೆ ಇನ್ನೊಂದು ವಿಚಾರ, ಇದು ಕೇಳಿಸ್ಕೊಳ್ಳ, ಅವ್ನು ಯಾಕಪ್ಪ ಅವ್ನಿಗೆ ಕ್ಲಿಕ್ ಆದ ಅಂದರೆ ಅವ್ನು ನಂಬಿರೋದು ವೆಂಕಟೇಶ್ವರನ, ನಮ್ಮ ಮನೆ ದೇವರು ಶಿವ. ಅದು ಪ್ರಾಬ್ಲಮ್ ಆಗೋಯ್ತು. ಸೊ ಶಿಫ್ಟ್ ಮಾಡಿಬಿಡ್ತಾನೆ, ಶಿವನ್ ಬಿಟ್ಟು ವೆಂಕಟೇಶ್ವರ. ಏನ್ರಿ ಇದು ಹೆಂಗೆ ವರ್ಕೌಟ್ ಆಗುತ್ತಿದ್ದು? ದೇವರಲ್ಲೂ ಪಾರ್ಶಲ್ಟಿ. ಇದನ್ನು ನಾವು ಮೈಂಡಿಂದ ತೆಗಿಬೇಕಾಗತ್ತೆ. ಆ್ಯಕ್ಚುಲಿ ಏನು ಅಂದರೆ, ಅವನು ಏನಕ್ಕೆ ಕ್ಲಿಕ್ ಆದ ಅನ್ನೋದನ್ನು ನೋಡಬೇಡಿ. ಅವನಲ್ಲಿ ಇರೋವಂಥ ಗುಣಗಳು ಏನು ನನ್ನಲ್ಲಿಲ್ಲ, ಅವ್ನು ಹೆಂಗೆ ವರ್ಕ್ ಮಾಡ್ತಾನೆ ಅದನ್ನೇನಾರು ಅಳವಡಿಸ್ಕೊಳಕ್ಕಾಗತ್ತಾ, ಮತ್ತು ನನ್ನಲ್ಲಿ ಏನಾದ್ರು ಚೇಂಜ್ ಮಾಡ್ಕೊಳಕ್ಕಾಗತ್ತಾ?
ಪ್ರತಿ ಕ್ಷಣವೂ ನಮ್ಮ ಬೆಳವಣಿಗೆ ಕಡೆ ಮಾತ್ರ ನಾವು ಫೋಕಸ್ ಮಾಡ್ತಿದ್ರೆ ವಾಟ್ ವಿಲ್ ಹ್ಯಾಪನ್ ಈಸ್ ನಮ್ಮ ನಾಲೆಜು ಇನ್ಕ್ರೀಸ್ ಆಗುತ್ತೆ. ನಾಲೆಜ್ ಇನ್ಕ್ರೀಸ್ ಆಗಿದ ಕೂಡಲೇ ನಮ್ಮ ಆಟೋಮೆಟಿಕ್ ನಮ್ಮ ಗ್ರೋತ್ ಆಗೋದನ್ನು ಗ್ಯಾರಂಟಿಡ್ ಇರುತ್ತೆ. ನಂತರ ಕನ್ಸಿಸ್ಟೆನ್ಸಿ ಇರುತ್ತೆ. ಕನ್ಸಿಸ್ಟೆನ್ಸಿ ಅಂದರೆ ಇವತ್ತು ಏನು ಮಾಡ್ತೀವೋ ನಾಳೆನೂ ಅದನ್ನೇ ಮಾಡಬೇಕು. ಇವತ್ತೇನು ಫ್ರೂಟ್ ಸಿಕ್ಕಿಲ್ವ ತಂದ್ರಲ್ಲ ಮತ್ತು ನಾಳೆ ಅದನ್ನೇ ಮಾಡೋಕೆ. ಇದು ಮಾರ್ಕೆಟಿಂಗ್ನವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಮಾರ್ಕೆಟಿಂಗ್ಲಿ ಏನಾಗುತ್ತೆ ಗೊತ್ತಾ, ಒಂದು ಟಾರ್ಗೆಟ್ ಅಂತ ಇರುತ್ತೆ. ಎವ್ರಿ ಮಂತು ಒಂದಿಷ್ಟು ಮಾಡಬೇಕು ಅಂತ ಟಾರ್ಗೆಟ್ ಇರುತ್ತೆ. ಅವ್ನು ಏನಾರೋ ಆ ಟಾರ್ಗೆಟ್ನ ಒಂದು ವಾರದಲ್ಲೇ ಅಚೀವ್ ಮಾಡಿಬಿಟ್ರೆ ನೆಮ್ಮದಿಯಾಗಿ ಇದ್ಬಿಡ್ತಾನೆ. ಅವನು ಮಿಕ್ಕಿದ 4 ವಾರ ವೇಸ್ಟ್ ಮಾಡಿಬಿಡ್ತಾನೆ. ಅದ್ರ ಬದಲಾಗಿ ಇವನು ಒಂದು ಸೆಲ್ಫ್ ಟಾರ್ಗೆಟ್ ಕೊಡಬೇಕು. ಏನಪ್ಪ ಅಂದರೆ ಒಂದು ತಿಂಗಳು ಒಂದು ದಿನನೂ ಅವ್ನು ರೆಸ್ಟ್ ತೊಗೋಬಾರ್ದು. ವಿಪರೀತ ದುಡಿಬೇಕು. ಅವ್ನು ಟಾರ್ಗೆಟ್ ಬೀಟ್ ಮಾಡಿ, ಕಂಪ್ನಿ ಟಾರ್ಗೆಟ್ ಬೀಟ್ ಮಾಡಿ, ಇವ್ನ ಟಾರ್ಗೆಟ್ನು ಬೀಟ್ ಮಾಡಿ ಹೆವಿ ಬ್ಯುಸಿಯಾಗಿತ್ತು ಅಂದರೆ ಏನಾಗುತ್ತೆ, 10 ವರ್ಷ ಆದಮೇಲೆ ಅವನು ಎಲ್ಲಿರ್ತಾನೆ, ಅವನು ಎಲ್ಲೋ ಹೋಗ್ಬಿಡ್ತಾನೆ. ಇಲ್ಲಿ ಗೆಲ್ಲಬೇಕಾಗಿರೋದು ಕಂಪ್ನಿಯ ಸ್ಯಾಲ್ರಿ ಅಲ್ಲ, ಇನ್ಸೆಂಟಿವ್ ಅಲ್ಲ, ಅದು ಕಂಪ್ನಿಯಿಂದ ಗುಡ್ ಹೆಸರು ತೊಗೊಳೋಕ್ಕಲ್ಲ. ಗೆಲ್ಲಬೇಕಾಗಿರೋದು ನಮ್ಮನ್ನು. ಏನು ಅಂದರೆ ನಾನು ಒಂದು ಸಲ ಡಿಸೈಡ್ ಮಾಡಿದ್ರೆ ಮುಗೀತು, ಯಾರೂ ನಿಲ್ಸೋಕ್ಕಾಗಲ್ಲ. ನಾನು ಏನು ಅಚೀವ್ ಮಾಡ್ತೀನೋ ಅದನ್ನು ಮಾಡೇ ಮಾಡ್ತೀನಿ ಅಂತ ಆ ರೇಂಜಲ್ಲಿ ಇರ್ಬೇಕು. ಎಲ್ಲರೂ ಒಂದು ಇಷ್ಟು ಮಾಡಬೇಕು ಅಂತಿರ್ತಾರೆ, ಒಂದು ಈ ಲೆವೆಲ್ವರೆಗೂ ಮಾಡ್ಬೇಕು ಅಂತಿರ್ತಾರೆ. ನಿಮ್ಮದು ಲೆವೆಲ್ ಇರಲೇಬಾರ್ದು, ಬೌಂಡ್ರಿನೇ ಇರಬಾರ್ದು. ನಿಮ್ಮ ಲೆವೆಲ್ ಆ ಥಿಂಕಿಂಗ್ ಇರಬೇಕು. ಅದಕ್ಕೆ ಅಬಂಡೆನ್ಸ್ ಅಂತೀವಿ ನಾವು. ಹಂಗಿರಬೇಕು. ಅವಾಗಿದ್ದಾಗ ಮಾತ್ರ ನಾವು ಬೆಳವಣಿಗೆ ಸಾಧ್ಯ. ಈಗ ನೋಡಿ, ಮನುಷ್ಯರು ತುಂಬ ಶ್ರೀಮಂತ ಇರ್ತಾನೆ, ಮತ್ತೆ ದುಡಿತಾ ಇರ್ತಾನೆ. ಇವಾಗ ನೋಡಿ, ಮುಖೇಶ್ ಅಂಬಾನಿಯವರು, ಅವ್ರನ್ನ ಅಬ್ಸರ್ವ್ ಮಾಡಿ, ಕೆಳಗಡೆ ಎಷ್ಟು ಕಪ್ಪಿರುತ್ತೆ ಅವ್ರಿಗೆ, ನಿದ್ದೆ ಇರಲ್ಲ, ಟಯರ್ಡು, ಡೇ ನೈಟ್. ಇವತ್ತು ಕೂಡ ಅವರು ಒಂದು 16ರಿಂದ 20 ಅವರ್ ಇನ್ಬಿಟ್ವೀನ್ ಅವ್ರು ವರ್ಕ್ ಮಾಡ್ತಾರೆ. ಅವರು ಅವಶ್ಯಕತೆ ಇದೆಯಾ? ಅವ್ರಿಗೆ ವರ್ಕ್ ಮಾಡೋದ್ರಿಂದಾನೇ ಹಿ ಹ್ಯಾಸ್ ಬಿಕಮ್ ದಿ ಇಂಡಿಯಾಸ್ ನಂಬರ್ 1 ಬಿಸ್ನೆಸ್ ಮ್ಯಾನ್. ಎಲಾನ್ ಮಸ್ಕು ಅವ್ನಿಗೆ ಎಷ್ಟೋ ಸಲ ಮನೆಗೆ ಹೋಗ್ತಿದ್ದಿಲ್ಲ, ಆಫೀಸಲ್ಲಿ ಅಲ್ಲೇ 1 ಅವರ್ 2 ಅವರ್ ಅಷ್ಟಕ್ಕೆ ರೆಸ್ಟ್ ತೊಗೊಳ್ಳೋನು. ಆ ರೇಂಜಲ್ಲಿ ಅವ್ನು ದುಡಿಯೋನು. ಹೆಂಗೆ ಅವನು ಅಷ್ಟು ವರ್ಕ್ ಮಾಡ್ತಿದ್ದ ಅನ್ನೋದು ಜನಕ್ಕೆ ಯೋಚನೆ ಮಾಡೋಕ್ಕಾಗಲ್ಲ. ಆ ರೇಂಜಲ್ಲಿ ಇರೋದಕ್ಕೋಸ್ಕರ ಅವನು ವರ್ಲ್ಡ್ಸ್ ನಂಬರ್ 1 ಆಗಿರೋದು. ಈಸಿ ಅಲ್ಲ. ಸೊ ನೀವು ಏನೇನು ಸ್ಯಾಕ್ರಿಫೈಸ್ ಮಾಡ್ತೀರಾ ಅದಕ್ಕೆ ನೀವು ರೆಡಿ ಇತ್ತು ಅಂದರೆ ಮಾತ್ರ ನೀವು ಕನಸನ್ನ ಕಾಣಬೇಕು. ಎಲ್ಲರೂ ಶ್ರೀಮಂತರಾಗಬೇಕು, ಎಲ್ಲರೂ ಆನಂದವಾಗಿರಬೇಕು, ಲಕ್ಸುರಿ ಲೈಫ್ ಇರಬೇಕು, ಕಂಫರ್ಟಬಲ್ ಇರಬೇಕು ಅಂತ ಎಲ್ರಿಗೂ ಇಷ್ಟ. ಬಟ್ ಅದರ ಆಪೋಸಿಟ್ ಏನು ಗೊತ್ತಾ, ಅದಕ್ಕೆ ಲಾ ಆಫ್ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತೀವಿ. ಈ ಎಫೆಕ್ಟ್ ಬರಬೇಕಂದ್ರೆ ಕಾಸ್ ಏನು, ನೀನೇನು ತ್ಯಾಗ ಮಾಡಿ ದುಡ್ಡಿದ್ಯಾ, ನೀನೇನು ಕೊಡುಗೆ ಕೊಡಬೇಕು ಅಂತಿದೆಯಾ, ಅದ್ರ ಬಗ್ಗೆ ಥಿಂಕ್ ಮಾಡೋದು. ಇವತ್ತು ಏನಾಗುತ್ತೆ, ಒಂದು ಪ್ರಾಡಕ್ಟ್ನ ನಾವು ತರ್ತೀವಿ, ಈ ಪ್ರಾಡಕ್ಟ್ ಇಷ್ಟು ಸೇಲ್ ಆಗಿ ನಾನು ಇಷ್ಟು ದುಡ್ಡು ಮಾಡಬೇಕು ಅನ್ನೋದು ಕಡೆ ಮಾತ್ರ ನಮ್ಮ ಮೈಂಡ್ ಇರುತ್ತೆ ಹೊರತು ಈ ಪ್ರಾಡಕ್ಟು ಆ ವ್ಯಕ್ತಿ ತೊಗೊಳೋದ್ರಿಂದ ಅವ್ನಿಗೇನೇನು ಬೆನಿಫಿಟ್ಟು, ಅವ್ನಿಗೆ ಎಷ್ಟು ಬೆನಿಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾವನೋ ಅದಕ್ಕಿಂತ 100ರಷ್ಟು ಹೆಚ್ಚಿಗೆ ಬೆನಿಫಿಟ್ಟು ಕೊಡೋಂಗಿರಬೇಕು ನನ್ನ ಪ್ರಾಡಕ್ಟು ಅಂತ ನಾವು ವರ್ಕ್ ಮಾಡಿದ್ರೆ ನೀವು ಸೇಲ್ಸು ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಒಂದು ಪ್ರಾಡಕ್ಟು, ನಿಮ್ಮ ಕ್ವಾಲಿಟಿ, ನಿಮ್ಮ ಉದ್ದೇಶ ಅದನ್ನ ಹೇಳ್ಕೊಂಡು ಹೋಗುತ್ತೆ. ಇವತ್ತು ನೋಡಿ, ಮಿನರಲ್ ವಾಟರ್ ಅಂದರೆ ಏನು ಬರುತ್ತೆ ಅಲ್ಲಿ, ಮೈಂಡ್ಗೆ ಒಂದೇ ಬ್ರ್ಯಾಂಡ್ ಬರೋದು, ಬಿಸ್ಲರಿ ಏನು ಬರುತ್ತೆ. 2 ನಿಮಿಷದಲ್ಲಿ ಏನಾರು ಬೇಗ ತಿನ್ನಬೇಕು ಅಂದರೆ ಅಡುಗೆ ಏನೇನು ಬರುತ್ತೆ, ಊಟ 2 ನಿಮಿಷದಲ್ಲಿ ಆಗಬೇಕಾದ್ರೆ ಏನು ಬರುತ್ತೆ, ಮ್ಯಾಗಿನೇ ಬರುತ್ತೆ. ದೇ ಆರ್ ದಿ ಫಸ್ಟ್ ಒನ್. ಸೊ ಏನೇ ಮಾಡಿದ್ರು ಯು ಹ್ಯಾವ್ ಟು ಥಿಂಕ್ ಇನ್ ಎ ಡಿಫ್ರೆಂಟ್ ವೇ. ಆ ಬ್ರ್ಯಾಂಡು ಕ್ರಿಯೇಟ್ ಮಾಡಬೇಕು, ಮಿಕ್ಕಿದ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಆ ಬ್ರ್ಯಾಂಡಿಂಗ್ ತೊಗೊಂಡು ಹೋಗುತ್ತೆ. ಎಲ್ಲರೂ ನಾವು ಯೂನಿಕ್ಕು ನಿಮ್ಗೆ ಅನಿಸುತ್ತೇವೆ. ನೆಕ್ಸ್ಟು ಅವ್ರದ್ದೇನೋ ಲಕ್ಕು ಬ್ರ್ಯಾಂಡಿಂಗ್ ಆಗೋಯ್ತು, ನಾವೆಲ್ಲಿ ಮಾಡೋಕ್ಕಾಗುತ್ತೆ ಅಂತ. ಇಡೀ ವಿಶ್ವದಲ್ಲಿ ಕೋಟ್ಯಾಂತರ ಜನ ಅವರೇ. ಈ ತಂಬು ನಂದಿದ್ದಂಗೆ ಯಾರ್ದೂ ಇಲ್ಲ, ಈ ಕಣ್ಣು ರೆಟಿನ ನಂದಿದ್ದಂಗೆ ಯಾರ್ದೂ ಇಲ್ಲ. ದೇವರು ನಮ್ಗೆ ಹೆಂಗೆ ಕ್ರಿಯೇಟ್ ಮಾಡೋಣ ಅಂದರೆ, ನಾನೊಬ್ಬನೇ ಮಾಸ್ಟರ್ ಪೀಸ್ ಎಂಟೈರ್ ವರ್ಲ್ಡಲ್ಲಿ, ನನ್ನ ಬಿಟ್ಟರೆ ಆಲ್ಟರ್ನೇಟಿವ್ ಯಾರೂ ಇಲ್ಲ ಅಂದ ಮೇಲೆ ದೇವರು ಎಲ್ಲವನ್ನ ಅಂದರೆ ನಮ್ಮ ಒಳಗಡೆನೇ ಇದೆ ಅಂತ ನಮಗೆ ನಮ್ಮ ಏನ್ಷಿಯಂಟ್ ಟೆಕ್ಸ್ಟಿಂದ ಗೊತ್ತಾಗುತ್ತೆ. ನಮ್ಮ ಒಳಗಡೆನೇ ಇದ್ಮೇಲೆ ದೇವ್ರು ನಾನೇ ಅಲ್ವಾ, ನಾನೂ ಡಿಫ್ರೆಂಟಾಗಿ ಮಾಡ್ಬೋದು ತಾನೆ. ನಾನು ಯಾಕೆ ಅವ್ನು ಕಂಪೇರ್ ಮಾಡಲಿ, ಯಾಕಂದರೆ ನಾನು ಒಬ್ಬನೇ ಇರೋದು ಇಡೀ ವಿಶ್ವದಲ್ಲಿ, ನಾನು ಬಿಟ್ಟರೆ ಯಾರೂ ಇಲ್ಲ. ನನಗಿರೋ ಶಕ್ತಿ ಇನ್ನೊಬ್ಬನಿಗಿಲ್ಲ, ನನಗಿರೋ ಮೈಂಡ್ ಸೆಟ್ಟು ಇನ್ನೊಬ್ಬನಿಗಿಲ್ಲ. ನಾನು ಹೆಂಗೆ ಥಿಂಕ್ ಮಾಡ್ತೀನಿ ಅವನು ಥಿಂಕ್ ಮಾಡೋದಕ್ಕೂ ಸಂಬಂಧನೇ ಇಲ್ಲ. ವಿ ಆರ್ ಆಲ್ ಡಿಫ್ರೆಂಟ್, ನಾವೆಲ್ಲರೂ ಭಿನ್ನವಾಗಿದ್ವಿ. ಆದರೆ ನಮ್ಮ ಮನಸ್ಸು ಯಾವ ಸ್ಕೇಲನ್ನು ನಾವು ಬೆಳಿಬೇಕು ಅಂತಿದ್ದೀವಿ ನಮ್ಮ ಕೈಲಿದೆ. ಅದಕ್ಕೆ ನಿಮ್ಗೆ ಹೇಳಿದ್ದು, ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ನು
ಅಥವಾ ನಮ್ಮ ಹಿಂದೆ ನಮ್ಮ ತಂದೆ ತಾಯಿ ಇರ್ಬೋದು, ಅಥವಾ ನಮ್ಮ ಫ್ರೆಂಡ್ಸ್ ಇರ್ಬೋದು, ನಮ್ಮ ಸುತ್ತಮುತ್ತ ವಾತಾವರಣ ಅವ್ರು ಏನೇನು ಒಳಗಡೆ ಹಾಕಿದಾರೋ ಅದನ್ನು ಮೊದಲು ಹೊರಗಡೆ ತೆಗಿಬೇಕಾಗಿರೋದು ನಾವುಗಳೇ. ತೆಗೆದು ನೀವು ಹೊಸ್ದಾಗಿ ನೀವು ಕಲಿಬೇಕು ಅಂದರೆ ಜ್ಞಾನನ ಇನ್ಕ್ರೀಸ್ ಮಾಡ್ಕೋಬೇಕು, ನಾಲೆಜ್ನ ಇನ್ಕ್ರೀಸ್ ಮಾಡ್ಕೋಬೇಕು. ನಾಲೆಜ್ ಇನ್ಕ್ರೀಸ್ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ. ಯಾವ ನಾಲೆಜು? ಎಲ್ಲರೂ ಏನು ನೋಡ್ತಾರೋ ಆ ನಾಲೆಜಲ್ಲ, ಡಿಫ್ರೆಂಟಾಗಿರಬೇಕು. ಅವಾಗ ಮಾತ್ರ ಸಾಧ್ಯ. ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಗ್ರೋತ್ ಆಗೋದು ಗ್ಯಾರಂಟಿ. ವಿಕಾಸ ದರ್ಪಣ ಇರೋದೇ ಈ ನಾಲೆಜ್ನ ಡೆವಲಪ್ ಮಾಡೋದಕ್ಕೆ.